ಇನ್ನು ಶಾಸ್ತ್ರಿಗಳೇ ಮುಂದಿನ ರಾಶಿಗಳಾಗಿರುವ ತುಲಾ, ವೃಶ್ಚಿಕ ಹಾಗೆ ಧನು ರಾಶಿಗಳ ಫಲಾಫಲ ಹೇಗಿದೆ ಇಡೀ ವಾರ ಗಮನಿಸ್ತಾ ಹೋಗೋಣ. ತುಲಾ ರಾಶಿಯವರಿಗೆ ಹೇಗಿದೆ? ತುಲಾ ರಾಶಿಯವರಿಗೆ ನೋಡಿ, ವಾರದ ಆದಿಯಲ್ಲಿ ನಿಮಗೆ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲಗಳು. ಯಾಕಂದರೆ ಕರ್ಮಾಧಿಪತಿ ಲಾಭಕ್ಕೆ ಬರ್ತಾನೆ, ಇದು ತುಂಬ ಒಳ್ಳೆಯದು. ಹಿರಿಯರಿಂದ ಸಹಕಾರ, ಹೆಣ್ಣು ಮಕ್ಕಳಿಗಂತೂ ಯಾಕಂದರೆ ಚಂದ್ರ ಸ್ತ್ರೀಕಾರಕ, ಅವರಿಗೆ ಬಹಳ ಸಪೋರ್ಟ್ ಸಿಗ್ತಕ್ಕಂಥದ್ದು, ಅನುಕೂಲ ಉಂಟಾಗ್ತಕ್ಕಂಥದ್ದು, ಅವರಿಗೆ ಒಂದು ವಿಶೇಷವಾದ ಅಧಿಕಾರ ಬರತಕ್ಕಂಥದ್ದು, ಈ ಥರದ್ದನ್ನೆಲ್ಲ ಸೂಚಿಸ್ತಾ ಇದೆ. ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಆಗಬಹುದು. ಉದರ ಮತ್ತು ಬೆನ್ನು, ಹೊಟ್ಟೆ ಮತ್ತು ಬೆನ್ನಿನ ಭಾಗದಲ್ಲಿ ಸ್ವಲ್ಪ ಮಟ್ಟಿಗೆ ನಿಮಗೆ ಕಿರಿಕಿರಿ, ನೋವು, ಭರಿಸಲಾಗದ ನೋವು, ಪೇಯ್ನ್ ಉಂಟಾಗುವ ಲಕ್ಷಣ ಇದೆ. ಸ್ವಲ್ಪ ಹುಷಾರು. ಅದರ ಹೊರತಾಗಿ ಚೆನ್ನಾಗಿದೆ. ಕೆಲಸ ಕಾರ್ಯಗಳಲ್ಲೆಲ್ಲ ಅನುಕೂಲ ಉಂಟಾಗುವುದು, ಇದೆಲ್ಲ ತುಂಬ ಚೆನ್ನಾಗಿ. ಸಾಮರಸ್ಯ, ಸಂಗಾತಿಯಲ್ಲಿ ಸಾಮರಸ್ಯ ಉಂಟಾಗ್ತಕ್ಕಂಥದ್ದು, ಆತ್ಮವಿಶ್ವಾಸ ಹೆಚ್ಚತಕ್ಕಂಥದ್ದು, ಇದೆಲ್ಲ ತುಂಬ ಚೆನ್ನಾಗಿದೆ ಇವರೇ. ವಾರದಾದಿ ಗುಡ್. ಇನ್ನು ವಾರದ ಅಂತ್ಯ ಭಾಗದಲ್ಲಿ ಗಮನಿಸ್ಕೊಂಡ್ರೆ ತುಲಾ ರಾಶಿಯವರಿಗೆ ಅಲ್ಲಿ ಬುಧನ ಪರಿವರ್ತನೆ, ಭಾಗ್ಯಾಧಿಪತಿ ಭಾಗ್ಯಸ್ಥಾನಕ್ಕೆ ಬಂದರೆ ತುಂಬ ಚೆನ್ನಾಗಿರ್ತದೆ. ಹೀಗಾಗಿ ಸೌಭಾಗ್ಯ ವೃದ್ಧಿ ಅಂತ ಅದು. ಹೀಗಾಗಿ ತುಂಬ ಚೆನ್ನಾಗಿದೆ. ಕಲಾವಿದರಿಗೆ ಬಹಳ ಚೆನ್ನಾಗಿರ್ತದೆ. ಶಾಸ್ತ್ರಜ್ಞರಿಗೆ, ಯಾರು ಸ್ಪೆಷಲ್ ರಿಸೋರ್ಸು ಇತ್ಯಾದಿ ಏನೋ ರಿಸರ್ಚ್ಗಳು ಮಾಡ್ತಾ ಇರೋ ಅಂತಹ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆಲ್ಲ ತುಂಬ ಚೆನ್ನಾಗಿದೆ. ದೇವ ಪೂಜೆ ಅಥವಾ ಇನ್ಯಾವುದೋ ಗುರು ಹಿರಿಯರಲ್ಲಿ ಅವರ ಸಂಪರ್ಕ ಏರ್ಪಾಡಾಗ್ತಕ್ಕಂಥದ್ದು, ಈ ಥರದ್ದನ್ನೆಲ್ಲ ಸೂಚಿಸುತ್ತೆ. ಬುಧ ತುಂಬ ಬುದ್ಧಿವಂತ ಗ್ರಹ, ಹಾಗಾಗಿ ಬುದ್ಧಿವಂತರ ಪರಿಚಯ ಉಂಟಾಗ್ತಕ್ಕಂಥದ್ದು, ಇದೆಲ್ಲ ತುಂಬ ಚೆನ್ನಾಗಿದೆ. ಬಂಧು ಸ್ನೇಹಿತರಿಂದ ಅನುಕೂಲ, ಇದೆಲ್ಲ ಚೆನ್ನಾಗಿದೆ. ಸ್ತ್ರೀಯರಿಗೆ ಸ್ವಲ್ಪ ಹೆಚ್ಚಿನ ಖರ್ಚು ಸೂಚಿಸ್ತಾ ಇದೆ. ಕೊನೆಯಲ್ಲಿ ವಾರದ ಅಂತ್ಯದಲ್ಲಿ ಸ್ತ್ರೀಯರಿಗೆ ಹೆಚ್ಚಿನ ಅಲೆದಾಟವೂ ಇದೆ, ಹೆಚ್ಚಿನ ನಷ್ಟವನ್ನು ಸೂಚಿಸ್ತಾ ಇದೆ. ಹುಷಾರಾಗಿರಿ. ಪ್ರಾರ್ಥನೆ ಏನಪ್ಪ ಮಾಡೋದು ಅಂತಂದರೆ ತುಲಾ ರಾಶಿಯವರಿಗೆ ಮುನ್ನವರ ಸನ್ನಿಧಾನದಲ್ಲಿ ಒಂದು ಕ್ಷೀರ ಸಮರ್ಪಣೆ ಮಾಡಿ. ಕ್ಷೀರ ಅಥವಾ ಅಕ್ಕಿ ಸಮರ್ಪಣೆ ಕೂಡ ಆಗುತ್ತೆ. ಅಕ್ಕಿ ಬೇಳೆ ಪಾಯಸವನ್ನು ನೈವೇದ್ಯ ಮಾಡಿ ಪ್ರಸಾದ ತೊಗೊಂಡ್ರೂ ಆಗುತ್ತೆ, ಯಾವುದೂ ಆಗುತ್ತೆ. ಆದರೆ ಇದು ತುಂಬ ಸಹಾಯ ಮಾಡುತ್ತೆ, ಮಾಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.